ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ತಿರುಗೊಮ್ಮೆ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾಮುಖ್ಯವುಳ್ಳ ವಿಚಾರವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಯಾವ ವಯಸ್ಸಿನವರು ಇದನ್ನು ಪಾಲಿಸಬೇಕು ಅಂತಲ್ಲ, ಪ್ರತಿಯೊಬ್ಬ ವಯಸ್ಸಿನ ಸಾಯುವವರೆಗೂ ಕೂಡ ಕರ್ತನ ಸನ್ನಿಧಾನದಲ್ಲಿ ನಾವು ಚಾಚು ತಪ್ಪದೆ ಈ ಎಲಿಯಾಜರನು ನಡೆದುಕೊಂಡ ರೀತಿಯಲ್ಲಿ ನಾವು ನಡೆದಿದ್ದಾದರೆ ಕಡೆಯ ಉಸಿರಿರುವವರೆಗೂ ಕರ್ತನು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ಚಿಕ್ಕ ಮಕ್ಕಳಲ್ಲಿ ಪೋಷಣೆ ಮಾಡಿದ್ರೆ ಸಾಕ? ಯಾರಾದರೂ ಯೌವನ ಕಾಲದಲ್ಲಿ ಪೋಷಣೆ ಮಾಡಿದ್ರೆ ಸಾಕ? ಮಧ್ಯ ವಯಸ್ಸಿನಲ್ಲಿ ಪೋಷಣೆ ಮಾಡಿದ್ರೆ ಸಾಕ? ಅಥವಾ ವೃದ್ಧಾಪ್ಯದಲ್ಲಿ ಪೋಷಣೆ ಮಾಡಿದ್ರೆ ಸಾಕ? ಎಲ್ಲ ಸಮಯದಲ್ಲೂ ಕೂಡ ನಮಗೆ ಎಲ್ಲರ ಅಗತ್ಯ ಇದೆ. ಹಲ್ಲೆಲೂಯ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ಕೈ ಚಾಚಿ ನಿಲ್ಲುವವರಾಗಿದ್ದೇವೆ. ಆವಾಗ ಆ ಚಾಚಿದಂಥ ಕೈಗಳಿಗೆ ಕರ್ತನು ಜನರ ಮುಖಾಂತರವಾಗಿ ಸಹಾಯ ಮಾಡಬೇಕು ಅಂತಂದರೆ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು? ನಾವು ದೇವರ ಚಿತ್ತಾನುಸಾರವಾಗಿ ನಡೆದುಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲನೇದಾಗಿ ಕಲಿತುಕೊಂಡು ಎಲಿಯಾಜರನ ವಿಚಾರವಾಗಿ, ಎಲಿಯಾಜರನ ಯಾರಾಗಿದ್ದ? ಅವನು ಅಬ್ರಹಾಮನ ಸೇವಕನಾಗಿದ್ದ. ಅಬ್ರಹಾಮನ ಸೇವಕರಲ್ಲಿದ್ದಂಥ ಕ್ವಾಲಿಟಿ, ಮೊದಲನೇ ಕ್ವಾಲಿಟಿ ಯಾವುದಾಗಿದೆ? ಅದನ್ನು ನಂಬಿಗಸ್ತನಾದ ಜವಾಬ್ದಾರಿ ಉಳ್ಳವನಾಗಿದ್ದ. ಅದನ್ನು ಒಂದು ಕಾರ್ಯವನ್ನು ಕೊಟ್ಟರೆ ಅದನ್ನು ಮುಗಿಸುವಂಥ ಜವಾಬ್ದಾರಿ ಉಳ್ಳವನಾಗಿದ್ದ. ಎರಡನೇದಾಗಿ ನೋಡ್ತಾ ಇದ್ದೇವೆ, ಆತನು ಯಾರಾಗಿದ್ದಾನೆ? ಪ್ರೀತಿ ಪಾತ್ರನಾಗಿದ್ದ. ಅಬ್ರಹಾಮನು ಮೇಯ್ನ್ ಆಗಿ ಅಲ್ಲಿ ಒತ್ತು ಕೊಡ್ತಾನೆ. ಏನನ್ನು ಒತ್ತು ಕೊಡ್ತಾನೆ? ಎರಡನೇದಾಗಿ ನಾವು ಕಲ್ತ್ಕೊಳ್ಳಿ, ಆ ಪ್ರಮಾಣವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಮರೆತು ಬರಬಾರ್ದು ವಿಷಯಗಳನ್ನು. ಯಾಕೆಂತಂದರೆ ಇದೆಲ್ಲ ಜೀವನಕ್ಕೆ ಪಾಠ ಇರುವಂಥ ವಿಚಾರಗಳು. ನಾವು ಬೇರೆದನ್ನೆಲ್ಲ ನಾವು ಮೈಂಡಲ್ಲಿ ತುಂಬಿಕೊಳ್ತೇವೆ. ಆದರೆ ಇವತ್ತಿನ ದಿವಸ ದೇವರ ವಾಕ್ಯದಲ್ಲಿರುವಂಥ ತಾತ್ಪರ್ಯವನ್ನು ನಾವು ತುಂಬಿಕೊಳ್ಳೋದಾದರೆ ನಮ್ಮ ಜೀವಿತ ಬದಲಾವಣೆ ಆಗುತ್ತೆ, ನಮ್ಮ ಜೀವಿತ ಮಾರ್ಪಾಟು ಹೊಂದುತ್ತೆ. ಈಗ ನಾವು ಬೇರೆ ಬೇರೆ ವ್ಯಕ್ತಿಗಳ ಹತ್ರ ಹೋಗಿ ನನಗೆ ಆ ಐಡಿಯಾ ಕೊಡಿ, ಆ ಒಂದು ಆಲೋಚನೆ ಕೊಡಿ ಅಂತ ಅಂದ್ಕೊಂಡು ಕೇಳೋದಕ್ಕೆ ನಾವು ನಿಲ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನಮಗೆ ಜೀವಿತದ ಪಾಠಗಳಿದ್ದಾವೆ, ಜೀವಿತದ ವಿಚಾರಗಳಿದ್ದಾವೆ. ಯಾಕೆಂದರೆ ನಮಗೆ ಇವತ್ತಿನ ದಿವಸದಲ್ಲಿ ನೀತಿ ಪಾಠಗಳು ನಮಗೆ ಕೇಳುವಂಥ ಅಭ್ಯಾಸ ಇಲ್ಲ. ಯಾಕೆಂತಂದರೆ ನಮಗೆ ಮೊದಲು ಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಂಥ ಸಮಯದಲ್ಲಿ ನೀತಿ ಪಾಠದ ವಿಚಾರಗಳಿದೆ. ಈಗ ನೀತಿ ಪಾಠದ ವಿಚಾರಗಳೇ ಇಲ್ಲವ, ಕಣ್ಣಿಗೆ ಕಾಣೋದಕ್ಕೆ ಸಿಗೋದಿಲ್ಲ. ಯಾಕೆಂತಂದರೆ ಎಲ್ಲರೂ ಕೂಡ ಏನದ ದುಡ್ಡು, ಹಣ ಮತ್ತು ಪಾಪದ ವಿಚಾರಗಳಲ್ಲಿ ತೊಡಗಿರೋದ್ರಿಂದ ನೀತಿ ಪಾಠವನ್ನು ಹೇಳ್ಕೊಡೋರೇ ಇಲ್ಲ. ನೀತಿಯ ಒಂದು ಕಥೆಗಳೇ ಕಾಣ್ತಾ ಇಲ್ಲ, ನೀತಿಯ ಒಂದು ನಿದರ್ಶನಗಳೇ ಕಾಣ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ. ಯಾಕಂದರೆ ಮನುಷ್ಯನು ಸಂಪೂರ್ಣವಾಗಿ ನೀತಿಯನ್ನು ಕಳೆದುಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಎಲಿಯಾಜರನ ವಿಚಾರವಾಗಿ ಏನು ನೋಡ್ತಾ ಇದ್ದೇವೆ? ಆತನು ಜವಾಬ್ದಾರಿ ಉಳ್ಳಂಥ ಒಬ್ಬ ಸೇವಕನಾಗಿದ್ದನು. ಜವಾಬ್ದಾರಿ ಉಳ್ಳ ಸೇವಕನು ಏನೇನು ವಾಕ್ಯಗಳನ್ನು ನಾವು ಬರೆದುಕೊಂಡಿದ್ದೆವೋ ಅದನ್ನು ಮತ್ತೆ ತಿರುಗಿ ಇವತ್ತಿನ ದಿವಸ ಹೋಗಿ ನಾವು ಧ್ಯಾನ ಮಾಡುವವರನ್ನು. ಪುಸ್ತಕದಲ್ಲಿ ಅದು ಕೇವಲ ಇಡುವಂಥದ್ದು ವಿಚಾರ ಅಲ್ಲ, ನಾವು ಪ್ರತಿದಿನ ಹೋಗಿ ಜಸ್ಟ್ ಒಂದು ಅದನ್ನು ತಿಳಿದುಕೊಳ್ಳೋದಾದರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ನಾವು ಎಲ್ಲಿ ತಪ್ಪಿದ್ದೇವೆ ಎಂದು ನಮಗೆ ತಿಳಿದು ಬರುತ್ತೆ. ಎರಡನೇದಾಗಿ ವಾಗ್ದಾನವನ್ನು ನೆರವೇರಿಸುವವನು. ಯಾಕೆಂದರೆ ದೇವರು ವಾಗ್ದಾನವನ್ನು ನೆರವೇರಿಸುವವನಾಗಿದ್ದನು. ದೇವರನ್ನ ನೋಡಿ ಯಾರು ಕಲ್ತ? ಅಬ್ರಹಾಮನ ಕಲ್ತ. ಅಬ್ರಹಾಮನ್ನು ನೋಡಿ ಯಾರು ಕಲ್ತ? ಎಲಿಯಾಜರನ ಕಲ್ತ. ಸೊ ನಾವು ಕೊಟ್ಟ ಮಾತನ್ನು ತಪ್ಪುವವರಾಗಿರದೆ ಕೊಟ್ಟ ಮಾತನ್ನು ನೆರವೇರಿಸುವವರಾಗಿರಬೇಕು. ಹಲ್ಲೆಲೂಯ. ನಾವು ಮಾತು ತಪ್ಪಿದ್ರೆ ನೆಕ್ಸ್ಟ್ ಯಾರು ಕೂಡ ನಮ್ಮ ಜೊತೆ ಮಾತಾಡೋದಿಲ್ಲ. ಒಂದು ಸಾರಿ ನಾನು ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡಿ ಅದನ್ನು ಮಾಡದೆ ತಪ್ಪಿ ಹೋದರೆ ಆವಾಗ ಯಾರು ಕೂಡ ನಮ್ಮ ಜೊತೆ ಯಾವ ವ್ಯವಹಾರವನ್ನು ಮಾಡೋದಿಲ್ಲ, ಯಾವ ಕೂಡ ಒಂದು ಸ್ನೇಹವನ್ನು ಬೆಳೆಸೋದಿಲ್ಲ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ಹೋಗೋಣ. ಈ ಅಬ್ರಹಾಮನ ಸೇವಕನಿಗೆ ಇನ್ನೊಂದು ವಿಚಾರ ತಿಳಿದಿತ್ತು. ಆತನಿಗೆ ಏನು ವಿಚಾರ ತಿಳಿದಿದೆ? ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 24ನೇ ಅಧ್ಯಾಯ 4ನೇ ವಚನ. ಅದೇ ಭಾಗದಲ್ಲಿ ನಾವು ಸುತ್ತೊಡಿತಾ ಇದ್ದೇವೆ. ಅದೇ ಭಾಗದಲ್ಲಿ ಏನೇನು ಮ್ಯಾಟ್ರಿಗಳಿದ್ದಾವೆ ಅನ್ನೋದನ್ನು ಕರ್ತನು ನಮಗೆ ಡೀಪ್ ಆಗಿ, ನಮಗೆ ಆಳವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಯಾಕೆಂದರೆ ನಾವು ಹೆಂಗೆ ಓದ್ತೀವಿ ಅಂತಂದರೆ ಒಂದು ಕತೆ ಓದ್ದಂಗೆ ಓದ್ತಾ ಇರ್ತೀವಿ.
ಒಂದ್ಸರಿ ಕತೆ ಹೋಯ್ತು ಅಂತಂದ್ರೆ ಹಿಂಗಿಂಗ ಇಷ್ಟೇನಾ ಅಂತ ಅನ್ನೋ ರೀತಿಯಲ್ಲಿ ಸುಮ್ಮನೆ ಅದರ ಒಳಗಡೆ ಅನೇಕ ವಿಚಾರಗಳಿದಾವೆ. ನನ್ನ ಬಂಧುಗಳ ಬಳಿಗೂ ಹೋಗಿ, ಅಬ್ರಹಾಮ್ ಹೇಳ್ತಾ ಇದ್ದಾನೆ, ನೀನು ನನ್ನ ಬಂಧುಗಳ ಬಳಿಗೆ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು, ಹಾಗೆ ತೆಗೆದುಕೊಳ್ಳುತ್ತೇನೆ ಎಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಏನ್ ಹೇಳ್ತಾ ಇದ್ರೆ, ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಭೂಲೋಕ ಪರಲೋಕಗಳ ದೇವರಾಗಿರುವಂಥ ಯೆಹೋವನ ಮೇಲೆ ಆಣೆ ಇಡಬೇಕು, ಪ್ರಮಾಣ ಮಾಡಬೇಕು ಅಂತ ಅಂದ್ಕೊಂಡು ಅಬ್ರಾಮನ ಎಲಿಯೇಜರನಿಗೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಅಬ್ರಾಮನಿಗೆ ದೇವರು ಯಾರಂತ ಗೊತ್ತಿರಬೇಕು. ಎರಡನೇದಾಗಿ ಏನು ಗೊತ್ತಿರಬೇಕು? ಎಲಿಯೇಜರನಿಗೆ ದೇವರು ಯಾರಂತ ಗೊತ್ತಿರಬೇಕು. ದೇವರು ಯಾರಂತ ಗೊತ್ತಿದ್ರೆ ಮಾತ್ರನೇ ಆ ಒಪ್ಪಂದಕ್ಕೆ ಬಂದು ಪ್ರಮಾಣ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಮೊದಲು ಚಿಕ್ಕನ್ನಲ್ಲಿ ನೀನು ಪ್ರಾಮಿಸ್ ಮಾಡು ಅಂತ ಅಂದ್ಕೊಂಡು ಹೇಳ್ತಾ ಇದ್ವಿ, ನೆನಪಿದೆಯಾ? ಚಿಕ್ಕನ್ನಲ್ಲಿ ನಮಗೆ ಸ್ಕೂಲಲ್ಲಿ ಮಕ್ಕಳಲ್ಲಿ ನಾವು ಇರೋ ಪ್ರಾಮಿಸ್ ಅಂತಂದ್ರೆ ಭಯ ಪಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಪ್ರಾಮಿಸ್ ಮಾಡು ಅಂತ ಹೇಳ್ರಿ, ಯಾರು ಮಾಡ್ತಾರೆ? ಅವರಿಗೆ ಪ್ರಾಮಿಸ್ ಅಂದರೆ ಲೆಕ್ಕನೇ ಇಲ್ಲ. ನೀನು ಪ್ರಾಮಿಸ್ ಯಾವ ಲೆಕ್ಕಕ್ಕೆ? ನಾನೀಗ ಹೇಳಿದ್ದೇ ಮಾತು, ನಾನೇನೀಗ ಮಾಡ್ತಾ ಇದ್ದೀನೋ ಅದೇ ಮಾತು. ಅದೀಗ ಪ್ರಾಮಿಸ್ ಹೇಳಿದ್ರೆ ನಾನು ನೆಕ್ಸ್ಟ್ ಮಿನಿಟ್ಗೆ ಅದನ್ನು ಮರ್ತಿರ್ತೀನಿ, ನಾನು ಅದನ್ನೇನು ಕೇರ್ ಮಾಡಿದೆ. ಆದರೆ ಮೊದಲು ಪ್ರಾಮಿಸ್ ಅಂತಂದರೆ ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡೋದು ಅಂದರೆ ಅಷ್ಟು ಭಯ, ಅಷ್ಟು ಭಕ್ತಿ ನಮ್ಮಲ್ಲಿ ಇತ್ತು. ಆದರೆ ಆವಾಗ ನಾವು ಯಾವುದು ಅಲ್ಲದವುಗಳಿಗೆ ಅಥವಾ ಕ್ಷುಲ್ಲಕವಾದ ಇಮ್ಯಾಜಿನರಿ ಅಂದರೆ ಕಲ್ಪನೆ ಇರುವಂಥ ವಿಚಾರಗಳಿಗೆ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಆದರೆ ಈಗ ಅಬ್ರಾಹ್ಮನು ಹೇಳ್ತಾ ಇದ್ದಾನೆ, ನೀನು ಭೂಲೋಕ ಪರಲೋಕಗಳ ದೇವರ ಮೇಲೆ, ನೀನು ಯೆಹೋವನ ಮೇಲೆ ಆಣೆ ಮಾಡಬೇಕು. ಅಂದರೆ ಅರ್ಥ ಏನಂತಂದರೆ, ಅಬ್ರಾಹ್ಮನಿಗೆ ತನ್ನ ದೇವರು ಯಾರಿಂದ ಗೊತ್ತು, ಅದೇ ರೀತಿಯಲ್ಲಿ ಯಾರಿಗೂ ಕೂಡ ಗೊತ್ತಪಡಿಸಿದ್ದಾನೆ. ಎಲಿಯಾಜರನಿಗೂ ಗೊತ್ತುಪಡಿದೆ. ಎಲಿಯಾಜರನ ತನ್ನ ರಕ್ತ ಹಂಚಿ ಹುಟ್ಟಿದಂಥ ಮಗ ಅಲ್ಲ ಎಲಿಯಾಜರನು, ಆತನ ಸೇವಕ, ಎಲ್ಲಿಂದಲೂ ಸಿಕ್ಕಿದಂಥ ವ್ಯಕ್ತಿಯನ್ನು ಅಥವಾ ಅವರ ತಂದೆ ಜೊತೆಯಲ್ಲಿದ್ದು ನಡೆಸಿದಂಥ ಸೇವಕ. ಆ ಸೇವಕನು ಕೂಡ ಹೇಳ್ತಾ ಇದ್ದಾನೆ, ಸೇವಕನ ಬಳಿ ಹೇಳ್ತಾ ಇದ್ದಾನೆ, ನೀನು ಭೂಲೋಕ ಪರಲೋಕ ದೇವರಾಗಿದೆ ಯೆಹೋವನ ಮೇಲೆ ಆಣೆ ಮಾಡಬೇಕು. ಹಾಗಾದರೆ ಎಲಿಯೇಜರನಿಗೆ ಒಂದು ಗೊತ್ತಿದೆ, ಒಬ್ಬನೇ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಆತನು ಯೆಹೋವನಾಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಸರ್ವಶಕ್ತನು ದೇವರು ಒಬ್ಬನೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ರಾಜಾದಿ ರಾಜನಾದ ದೇವರು ಒಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ದೇವಾದಿ ದೇವನಾದ ದೇವರಿದ್ದಾನೆ, ಅವನದು ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತಾದಿ ಕರ್ತನಾದ ದೇವರೊಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆರೋಗ್ಯವನ್ನು ಕೊಡುವಂತಹ, ಮಳೆಯನ್ನು ಸುರಿಸುವಂತಹ ದೇವರೊಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಕೊರತೆಗಳನ್ನು ನೀಗಿಸುವಂತಹ ಒಬ್ಬ ದೇವರಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಬಿಡುಗಡೆಯನ್ನು ಕೊಡುವಂತಹ ದೇವರೊಬ್ಬರಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನ ಕೊಟ್ಟಂತ ಒಬ್ಬ ದೇವರಿದ್ದಾನೆ, ಆದರೆ ಯೇಸು ಕ್ರಿಸ್ತನಾಗಿದ್ದಾನೆ ಅನ್ನುವುದು ಯಾರಿಗೆ ಗೊತ್ತಿತ್ತು? ಹಲ್ಲೆಲೂಯಾ. ಈ ಎಲ್ಲ ವಿಚಾರಗಳು ಗೊತ್ತಿಲ್ಲ ಅಂತಂದ್ರೂ ಒಂದು ಗೊತ್ತಿತ್ತು, ಒಬ್ಬನೇ ಒಬ್ಬ ದೇವರು, ಆತನು ಯೆಹೋವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಿಚಾರ ಯಾರಿಗೆ ಗೊತ್ತಿತ್ತು? ಎಲಿಯಾಜರನಿಗೆ ಗೊತ್ತಿತ್ತು. ಎಲಿಯಾಜರನಿಗೆ ಗೊತ್ತಿದ್ದಕ್ಕೇನೆ ನೋಡ್ರಿ, ಅವನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಯಾವ ರೀತಿಯಲ್ಲ ನಾವು ದೇವರ ಜೊತೆ ಕನೆಕ್ಟೆಡ್ ಆಗಿದೆ ನಮಗೆ ಅರ್ಥವಾಗುತ್ತೆ. 7ನೇ ವಚನಕ್ಕೆ ಬರೋಣ. ಇನ್ನೂ ಒಂದು ಮಟ್ಟಕ್ಕೆ ಹೋಗಿ ಆಳವಾದ ಆತ್ಮಿಕ ವಿಚಾರವನ್ನು ಯಾರ ಜೊತೆ? ಈ ಅಬ್ರಾಮನು ಎಲಿಯಾಜರನ ಜೊತೆ ಶೇರ್ ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಅನುಭವ, ಆ ವಿಚಾರಗಳು ಎಲಿಯಾಜರನಿಗೆ ಗೊತ್ತು ಅಂತ ಅಂದ್ಕೊಂಡು ನಾವು ಗಮನಿಸ್ಬೇಕು. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ. ಅಂದರೆ ಇವನಿಗೆ ದೇವರು ದರ್ಶನದಲ್ಲಿ ಹೇಳಿದಂಥ ಮಾತನ್ನು ಯಾರ ಜೊತೆ ಹಂಚಿಕೊಂಡಿದ್ದಾನೆ? ಎಲಿಯಾಜರನ ಜೊತೆ ಹಂಚಿಕೊಂಡಿದ್ದಾನೆ. ಇವತ್ತಿನ ದಿವಸ ನಾವು ನಮ್ಮ ದರ್ಶನಗಳನ್ನು ಯಾರ ಜೊತೆ ಹಂಚ್ಕೋಬಹುದು? ಸೇವರ ಜೊತೆ ಹಂಚ್ಕೋಬಹುದು. ಮತ್ತೆ ಇನ್ನೊಬ್ಬರು ಯಾರಾದರೂ ಸಹೋದರಿ ಯಾರಿದ್ರೆ ಅವ್ರ ಹತ್ರ ಅರ್ಥ ಮಾಡಿಕೊಳ್ಳೋದಾದ್ರೆ, ಅವರ ಆತ್ಮಿಕ ವ್ಯಕ್ತಿಗಳಾಗಿರೋದಾದ್ರೆ, ಅವರಿಗೆ ಆತ್ಮಿಕ ವಿಚಾರಗಳು ಗೊತ್ತಿರೋದಾದ್ರೆ ನಾವಿದನ್ನ ಹಂಚ್ಕೋಬಹುದು. ಇಲ್ಲಂದ್ರೆ ಹಂಚ್ಕೊಳ್ಳೋದ್ರೆ ಅವ್ರು ನಂಬ್ತಾರ, ಅವ್ರು ಅದನ್ನ ರಿಸೀವ್ ಮಾಡ್ತಾರೆ, ಅವ್ರು ನಮ್ಮ ಜೊತೆ ಸೇರ್ಕೊಂಡು ಆ ದರ್ಶನವನ್ನು ಪೂರೈಸೋದಕ್ಕೆ ಮುಂದೆ ಬರ್ತಾರ. ಒಂದು ಗಂಡ ಹೆಂಡತಿ ಒಂದು ದೇವರು ಒಂದು ಮಾಡಿ ದೇವರಿಗೆ ಕೂಡಿಸಿ, ಆವಾಗ ಗಂಡನಿಗೆ ದರ್ಶನ ಬಿದ್ದರೆ ಹೆಂಡತಿ ಹತ್ರ ಶೇರ್ ಮಾಡಿ, ಯಾವಾಗ ಶೇರ್ ಮಾಡ್ತಾನೆ? ಆಕೆ ಆತ್ಮಿಕ ಮಟ್ಟ ಅದೇ ರೀತಿಯಲ್ಲಿ ಇದ್ರೆ ಮಾತ್ರನೇ ಶೇರ್ ಮಾಡಿ, ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ನಾವಿದನ್ನು ಹೊಂದಿಕೊಳ್ತಾ ದೇವರನ್ನ ನನ್ನ ಆಶೀರ್ವಾದ ಮಾಡ್ತಾನೆ ಅಂತ ಅನ್ಕೊಂಡು ಭರವಸೆಯಿಂದ ನಡೆಯೋದು. ಒಂದು ವೇಳೆ ಆತ್ಮಿಕ ವ್ಯಕ್ತಿ ಅಲ್ಲ ಅಂತಂದ್ರೆ ಅದು ಶೇರ್ ಮಾಡೋದಕ್ಕಾಗೋದಿಲ್ಲ. ಅದು ಹೆಂಡತಿ ಗಂಡಗಾಗ್ಲಿ, ಗಂಡನ ಹೆಂಡತಿಗಾಗ್ಲಿ, ಅಥವಾ ತಂದೆ ತಾಯಿಗಳು ಮಕ್ಕಳಿಗಾಗ್ಲಿ, ಅಥವಾ ಸಹೋದರ ಒಡ ಹುಟ್ಟಿದವರಾಗಿರ್ಲಿ, ನಡೆಯೋದಿಲ್ಲ.
ಅದೇ ರೀತಿಯಲ್ಲಿ ನಾವು ಸೇವಕರು ವಿಶ್ವಾಸಿಗಳಾಗಲಿ, ಸೇವಕರಿಗೆ ತಮಗೆ ಬಿದ್ದಂಥ ದರ್ಶನವನ್ನ ಕೆಲವು ವಿಶ್ವಾಸಿಗಳಿಗೆ ಮಾತ್ರ ಹೇಳ್ತಾಳೆ. ಯಾಕೆ ಹೇಳ್ರಿ? ಅವರಿಗೆ ಆ ವಿಶ್ವಾಸಿಗಳಿಗೆ ಆ ಒಂದು ತಾತ್ಪರ್ಯ ಅರ್ಥ ಆಗುತ್ತೆ, ಅವರು ಅದನ್ನು ಸೀರಿಯಸ್ ಆಗಿ ತಗೋತಾರೆ. ದೇವರ ದೈವೋಕ್ತಿಯನ್ನ ಸೀರಿಯಸ್ ಆಗಿ ತಗೊಳ್ಳದೆ ಇರೋರ ಹತ್ರ ಹೋಗಿ ಯಾವ ಸೇವಕರು ಕೂಡ ಹಂಚಿಕೊಳ್ಳೋದಿಲ್ಲ. ಯಾಕಂತಂದ್ರೆ ಅದೇನಂತಂದ್ರೆ ಬಂಡೆ ಮೇಲೆ ನೀರು ಸುರಿದಂಗೆ, ಅದು ಬಂಡೆ ಮೇಲೆ ನೀರು ಸುರಿದಂಗೆ. ಯಾಕಂದ್ರೆ ನೋಡ್ರಿ, ಶಿಲುಬೆ ವಿಚಾರವಾಗಿ ಎಲ್ಲ ಶಿಷ್ಯರ ಹತ್ರ ಹೇಳಿದ್ರೆ, ಪೇತ್ರನ ಹತ್ರ ಹೇಳಿದಾಗ ಪೇತ್ರ ಹೇಳ್ತಾನೆ, ಆ ಶಿಲುಬೆ ವಿಚಾರ ಮಾತಾಡ್ಕೊಡುದು ಅಂತ. ಯೇಸು ಕ್ರಿಸ್ತನ ಯಾಕೆ ಬಂದಿದ್ದಾನೆ ಅಂತ ಅನ್ಕೊಂಡು ಆತನಿಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಆತನ ಏನ ಮಾಡ್ತಾ ಇದ್ದಾನೆ? ನಾವು ಧರ್ಮಸ್ಥಾಪನೆಯನ್ನ ಮಾಡೋಣ ಅಂತ ಅನ್ಕೊಂಡು ಇವನಿದ್ದಾನೆ. ಯೇಸು ಕ್ರಿಸ್ತನ ಏನಿದೆ, ಈ ಲೋಕಕ್ಕೋಸ್ಕರ ನಾನು ಸಾಯೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಅನ್ಕೊಂಡು ಯೇಸು ಕ್ರಿಸ್ತನಿದ್ದ. ಇಂಥ ವಿಚಾರ ಬಂದಾಗ ದೇವರು ಅವರನ್ನ ಗದರಿಸಿ, ಯೇಸು ಕ್ರಿಸ್ತನವರನ್ನ ಗದರಿಸುವುದನ್ನು ನಾವು ನೋಡ್ತೇವೆ. ಕೆಲವರು ಆತನ ದರ್ಶನಗಳನ್ನು, ಆತನ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಿಲ್ಲ. ತೋಮನು ಕೂಡ ಅರ್ಥ ಮಾಡಿಕೊಳ್ಳಿಲ್ಲ, ಶಿಷ್ಯರು ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ಕೊನೆಗೆ ಅವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ಪವಿತ್ರ ಆತ್ಮನವರ ಮೇಲೆ ಬರುತ್ತಾನೋ ಅವರಿಗೆ ಅದು ಅರ್ಥವಾಯಿತು ಎಂದು ನೋಡ್ತೇವೆ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ದರ್ಶನಗಳನ್ನು ನಾವು ಯಾರ ಹತ್ರ ಹಂಚಿಕೊಳ್ಳಬೇಕು, ಯಾರದು ಹಂಚಿಕೊಳ್ಳಬಾರದು ಅನ್ನುವಂಥ ವಿಚಾರ ನಮಗೆ ಮನಸ್ಸಿನಲ್ಲಿ ಜ್ಞಾನ ಇರಬೇಕು. ನಾವು ಎಂತೆಂಥ ವಿಚಾರಗಳನ್ನು ಹೋಗಿ ಸಹವಿಶ್ವಾಸಿಗಳ ಜೊತೆ ನಾವು ಹಂಚಿಕೊಳ್ಳದೆ, ಆದರೆ ಸೇವಕರ ಜೊತೆ ಹಂಚಿಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮಗೆ ಕರೆಕ್ಟಾಗಿ ಸಜೆಷನ್ ಕೊಡುವಂಥ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳೋದಿಲ್ಲ. ಯಾರಿಗೆ ಅರ್ಧಂಬರ್ಧ ನಾಲೆಜ್ ಇದ್ದು ಅರ್ಧಂಬರ್ಧ ವಿಚಾರಗಳನ್ನು ಹೇಳ್ತಾರೋ ಅವರ ಜೊತೆ ಹೋಗಿ ಹಂಚಿಕೊಳ್ತೇವೆ. ಇದು ಮಾಡೋದು ಸರಿನಾ? ಒಂದು ಕಡೆ ಕುರುಡನಿಗೆ ದಾರಿ ತೋರಿಸೋಕೆ ಸಾಧ್ಯನಾ? ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಫರಿಸಾಯರ ಹತ್ರ ನೀವು ವಾಕ್ಯಗಳನ್ನು ಕೇಳ್ತಿದ್ದೀರಾ, ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೀರಾ. ಆ ಫರಿಸಾಯರು ಮೊದಲೇ ಕುರುಡರಾಗಿದ್ದಾರೆ. ಆ ಕುರುಡರು ಹೋಗಿ ಇನ್ನೊಬ್ಬರು ಕುರುಡರಿಗೆ ದಾರಿ ತೋರಿಸೋದಕ್ಕೆ ಸಾಧ್ಯನಾ? ದಾರಿ ತೋರ್ಸಕ್ಕೆ ಸಾಧ್ಯ ಇಲ್ಲ, ಗುಂಡಿಗೆ ಹಾಕಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ನಮ್ಮ ದೈವಿಕ ವಿಚಾರಗಳನ್ನು ಯಾರ ಜೊತೆ ಹಂಚ್ಕೋಬೇಕು, ಯಾರ ಜೊತೆ ಸಜೆಷನ್ ತಗೋಬೇಕು ಅನ್ನೋದನ್ನು ನಮಗೆ ಜ್ಞಾನ ಇರಬೇಕು. ಅದಕ್ಕೋಸ್ಕರ ನೋಡ್ರಿ, ಇವನು ಯಾರ ಜೊತೆ ಹಂಚ್ಕೊಂಡಿದ್ದಾನೆ? ಎಲಿಯಾಜರನ ಜೊತೆ ಹಂಚಿಕೊಂಡಿದ್ದಾನೆ. ಯಾಕಂದ್ರೆ ಎಲಿಯಾಜರನಿಗೆ ಒಂದು ಆತ್ಮಿಕ ಒಂದು ಟಚ್ ಇದೆ, ಆತ್ಮಿಕವಾದೊಂದು ಬೆಳವಣಿಗೆ ಇದೆ. ಅವನಿಗೆ ದರ್ಶನ ಹೇಳಿದ್ರೆ ಅವನಿಗೆ ಅರ್ಥವಾಗ್ತಾ ಇದೆ. ಯಾಕಂತಂದ್ರೆ ಈಗ ದರ್ಶನ ನೋಡೋದು ಸಹಜ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಅನೇಕ ಎಕ್ಸ್ಪೀರಿಯನ್ಸ್ಗಳಿದಾವೆ, ಅನೇಕ ಈ ರೀತಿಯ ದರ್ಶನ ಬಿದ್ದಿದ್ದು, ಈ ರೀತಿ ನಡೆಯುತ್ತೆ ಅಂತ ಅನ್ಕೊಂಡು ಗೊತ್ತಿದೆ. ಆದ್ರೆ ಅಬ್ರಹಾಮನಿಗೆ ಅವಾಗ ಯಾರು ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಯಾವ ಸೇವಕರಿದ್ದಾರೆ, ಯಾವ ಅಪೊಸ್ತಲರಿದ್ದಾರೆ, ಯಾವ ಪ್ರವಾದಿಗಳಿದ್ದಾರೆ, ಸುವಾರ್ತಿಗರು, ಉಪದೇಶಕರು ಯಾರಿದ್ದಾರೆ? ಯಾರು ಕೂಡ ಇಲ್ಲ. ಆದರೂ ಕೂಡ ಯಜಮಾನ ಹೇಳಿದ್ದನ್ನು ಯಾರು ನಂಬಿದ್ದಾನೆ? ಎಲಿಯಾಜರನ್ನು ನಂಬಿದ್ದಾನೆ. ಅದೇ ರೀತಿಯಲ್ಲಿ ಆತನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಆಗೋದನ್ನ ಎಲಿಯಾಜರನ್ನು ನೋಡಿದ್ದಾನೆ. ಅದರಿಂದ ಮುಂದೆ ಹೋಗೋಣ. ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ, ಇದನ್ನ ಗಮನಿಸ್ರಿ, ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಗಮನಿಸ್ರಿ, ನಿನ್ನ ದೂತನನ್ನು. ಹಾಗಾದ್ರೆ ದೂತನ ಎಕ್ಸ್ಪೀರಿಯನ್ಸ್ ಅಬ್ರಹಾಮನಿಗೂ ಇರಬೇಕು. ಅದೇ ರೀತಿಯಲ್ಲಿ ಆ ಅಬ್ರಹಾಮನ ಏನು ಎಕ್ಸ್ಪೀರಿಯನ್ಸ್ ಹೊಂದಿದ್ದಾನೋ ಅದನ್ನ ಯಾರು ನಂಬಬೇಕು? ಈ ಎಲಿಯಾಜರನ್ನು ನಂಬಬೇಕು. ಎಲಿಯಾಜರನ್ನು ನಂಬದಾದ್ರೆ ಮಾತ್ರವೇ ದೂತನ ವಿಚಾರವಾಗಿ ಹೇಳ್ಬೋದು. ಇಲ್ಲಾಂದ್ರೆ ದೂತನನ್ನೇ ಕಂಡಿಲ್ಲ, ದೂತನಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ದೂತ ಅಂದ್ರೆ ಹೆಂಗಿರ್ತಾನೆ, ದೂತ ಅಂದ್ರೆ ಒಂದು ವಿಚಾರಗಳಿದೆಯೋ ಬಂದು. ಈಗ ನೋಡ್ರಿ, ಯೇಸು ಕ್ರಿಸ್ತನನ್ನ ಸಮುದ್ರದಲ್ಲಿ ನಡೆದು ಬರೋದನ್ನ ಶಿಷ್ಯರು ನೋಡಿದ್ರು. ಶಿಷ್ಯರು ನೋಡಿದಾಗ ಏನಂತಂದ್ರು? ಭೂತ ಅಂತಂದ್ರು, ಭೂತ ಅಂತಂದ್ರು. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ, ಅನುಭವ ಇಲ್ಲ, ಅದನ್ನು ನೋಡಿದ್ದ ಅನುಭವ ಇಲ್ಲ. ಮೊದಲನೇ ಬಾರಿ ಒಬ್ಬ ವ್ಯಕ್ತಿ ಯಾರಾದರೂ ಸಮುದ್ರದಲ್ಲಿ ನಡೆಯೋದನ್ನು ನೋಡಿದ್ರು. ಮಧ್ಯರಾತ್ರಿಲಿ ಆಗ ಕತ್ತಲೆಯ ಮಧ್ಯದಲ್ಲಿ ಬಿಳಿ ವ್ಯಕ್ತಿ ಬಿಳಿ ಬಟ್ಟೆಯನ್ನು ಹಾಕಿ, ಬಿಳಿ ಬಟ್ಟೆ ಹಿಂಗ ಆರ್ತಾ ಇದೆ ಅಂತ ಅನ್ಕೊಂಡು ಸಮುದ್ರದ ಮೇಲೆ ನಡ್ಕೊಂಡು ಬರುವಾಗ ಸ್ವಾಭಾವಿಕವಾಗಿ ಮನುಷ್ಯ ಆಲೋಚನೆ, ಮನುಷ್ಯನ ಕಣ್ಣುಗಳಿಂದ ನೋಡುವವರಿಗೆ ಖಂಡಿತವಾಗಿ ಭೂತ ಅಂತ ಅನ್ಸುತ್ತೆ. ಆದರೆ ನಮ್ಮ ಕರ್ತಾಧಿಕರ್ತನು, ದೇವಾದಿದೇವನು, ರಾಜಾದಿರಾಜನು ಅದನ್ನು ಇದನ್ನೂ ಕೂಡ ಮಾಡಲು ಶಕ್ತನಾಗಿದ್ದಾನೆ ಅನ್ನುವುದನ್ನು ಹೃದಯದಲ್ಲಿ ತುಂಬಿಕೊಂಡಿರುವವರು ಏನಂತಾರೆ ಗೊತ್ತಾ? ಓ, ಇದರ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಆ ಪ್ರಕಟಣೆಯನ್ನು ಹೊಂದುವವರಾಗಿರುತ್ತಾರೆ. ಹಲ್ಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸವೂ ಕೂಡ ಅನೇಕ ಸಮಸ್ಯೆಗಳು ನಮಗೆ ಬರ್ತಾ ಇದೆ, ಅನೇಕ ತೊಂದರೆಗಳು ನಮಗೆ ಬರ್ತಾ ಇದೆ. ಅನೇಕ ತೊಂದರೆಗಳು ನಮಗೆ ಬಂದ ಸಮಯದಲ್ಲಿ ನಮಗೆ ನಂಬಿಕೆ ಸಾಲ್ತಾ ಇಲ್ಲ. ನಾವು ನಂಬಿಕೆಯನ್ನು ಸಾಲದೆ ನಾವು ಏನು ಮಾಡ್ತೇವೆ? ಅದ ಕತ್ತಲೆಯನ್ನು ನೋಡಿ, ಸೈತಾನನ ಕ್ರಿಯೆಗಳನ್ನು ನೋಡಿ ನಾವು ಭಯ ಪಟ್ಟುಕೊಂಡು ನಾವೇನು ಮಾಡಿದ್ದೇವೆ? ದೇವರು ಮಾಡಿದ ಕಾರ್ಯಗಳು ಕೂಡ ನಮಗೆ ಅರ್ಥವಾಗ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ ದೃಷ್ಟಿಯನ್ನು ಯಾರ ಮೇಲಿಡೋಣ? ಕರ್ತನ ಮೇಲಿಡೋಣ. ಹಲ್ಲೆಲೂಯ.
ಕರ್ತನ ಮೇಲೆ ಇಡುವುದಾದರೆ ಕರ್ತನ ಏನು ಹೇಳಿದ್ರು ನಾನು ಮಾಡ್ತೇನೆ ಅಂತ ಅಂದ್ಕೊಂಡು ಯಾವಾಗ ಡಿಸೈಡ್ ಮಾಡ್ತೀವೋ ಆವಾಗಲೇ ನಾವು ದೇವರ ಸನ್ನಿಧಾನದಲ್ಲಿ ಒಂದು ಆತ್ಮಿಕ ವ್ಯಕ್ತಿಯಾಗಿ ನಾವು ನಡೆಯುವುದಾಗಿದೆ. ಪ್ರಿಯ ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಅಷ್ಟೊಂದು ಡಿಫಿಕಲ್ಟ್ ಆಗಿರುವ ಟಾಸ್ಕ್ ಎಲಿಯಾಜರ ಹೋಗ್ತಿರೋದು. ಇಸ್ರೇಲ್ರನ್ನ ಅರಣ್ಯದಲ್ಲಿ ದೂತನನ್ನು ಕಳಿಸ್ತೀನಿ, ನೀವು ಅವ್ರ ಜೊತೆ ಹೋಗ್ರಿ, ಅವ್ರು ನಡೆಸ್ತಾನೆ ನಿನಗೆ ಅಂತ ಅಂದ್ಕೊಂಡು ದೇವರು ಹೇಳಿದ್ರು. ಹೌದು, ವಾಕ್ಯ ಓದಿದ್ರೆ ಎಲ್ಲರೂ. ದೂತನನ್ನು ಇಸ್ರೇಲ್ರನ್ನ 40 ವರ್ಷಗಳ ಕಾಲ ನಿಮಗೆ ನಿಮ್ಮ ವಾಗ್ದಾನ ದೇಶಕ್ಕೆ ನಡೆಯೋದು ಒಂದು ದೊಡ್ಡ ಟಾಸ್ಕ್. ಆದರೆ ಅಬ್ರಾಮನು ತನ್ನ ಮಗನ ಮದುವೆಯನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಆಲೋಚನೆ ಮಾಡ್ರಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ಮಕ್ಕಳ ಒಂದು ಮದುವೆ ಕಾರ್ಯಗಳನ್ನು, ನಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ಸ್ಕೂಲ್ ಕಾಲೇಜುಗಳಲ್ಲಿ ಸೇರಿಸುವಂಥ ಕಾರ್ಯಗಳು ಮತ್ತು ಕೋರ್ಸ್ಗಳಲ್ಲಿ ಸೇರಿಸುವಂಥ ಕಾರ್ಯಗಳು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವ? ನಾವು ದೇವರಲ್ಲಿ ಆ ವಿಚಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವ? ಅದು ದೂತನು ನಡೆಸುವಂಥ ಕಾರ್ಯ ಆಗಿ ನಮಗೆ ಸೀರಿಯಸ್ ಆಗಿದೆಯಾ, ಗಂಭೀರವಾಗಿದೆಯಾ? ನಾವು ಅದನ್ನು ಆಲೋಚನೆ ಮಾಡಬೇಕು. ನಾವು ನಮ್ಮ ಕೆಲವು ಕಂಡೀಷನ್ಗಳನ್ನು ಇಟ್ಟುಕೊಂಡು ನಾವು ಆಯ್ಕೆಯನ್ನು ಮಾಡ್ತೇವೆ. ನಮ್ಮ ಪಿತೃಗಳು ಯಾವ ರೀತಿಯಲ್ಲಿ ಅವರು ತಮ್ಮ ಆಯ್ಕೆಗಳನ್ನು ಮಾಡಿದ್ರು, ಹೆಣ್ಮಕ್ಳೆಲ್ಲ ನಮ್ಮ ತಾಯಿಯಂದರು ಯಾವ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ರು, ಗಂಡು ಮಕ್ಕಳು ನಮ್ಮ ತಂದೆಗಳು ಯಾವ ರೀತಿಯಲ್ಲಿ ಅವರು ಆಯ್ಕೆಯನ್ನು ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸಿದ್ರು, ಆ ರೀತಿಯಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ಬಂದಾಗ ನಮ್ಮ ತಂದೆ ತಾಯಿಗಳ ಸಜೆಷನ್ ಎಲ್ಲವೂ ಕೂಡ ಸರಿ ಇರುತ್ತೆ. ಯಾಕಂದರೆ ಲೋಕ ಸಂಬಂಧವಾಗಿರುತ್ತೆ. ನಾವು ವಾಕ್ಯ ಅನುಸಾರವಾಗಿ ನಾವು ಆಯ್ಕೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಅಬ್ರಾಮನ ಅದನ್ನೇ ಹೇಳ್ಕೊಡ್ತಾ ಇದ್ದಾನೆ. ನೀನೇನಂತಂದ್ರೆ ನೀನು ನನ್ನ ಮಗನಿಗೋಸ್ಕರ ನೀನು ಹೆಣ್ಣನ್ನು ಏನು ಆರಿಸ್ತಾ ಇದೆ, ಇದು ಸಾಮಾನ್ಯವಾದ ಕೆಲಸನೇ ಅಲ್ಲ. ಇದು ದೊಡ್ಡ ಕಾರ್ಯ ಆಗಿದೆ. ನನ್ನ ಮಗನ ಭವಿಷ್ಯ ಅದರ ಮೇಲೆ ನಿಂತಿದೆ. ಯಾಕಂದ್ರೆ ನಾಳೆ ದಿವಸ ನಾನು ಸತ್ತು ಹೋಗ್ತೀನಿ. ಅವನು ಯಾರ ಜೊತೆ ಜೀವನ ಮಾಡಬೇಕು? ಹೆಂಡತಿ ಜೊತೆ ಜೀವನ ಮಾಡಬೇಕು. ಹೆಂಡತಿ ತಂದೆ ತಾಯಿಯ ರೀತಿಯಲ್ಲಿ ಆತನ ನಡೆಸಬೇಕು, ಒಂದು ಸಾಕಾರಣಿಯಾಗಿರಬೇಕು. ನಾನು ಆವತ್ತಿನ ದಿವಸ 300 ಜನರನ್ನ ಬೆಳೆಸಿದಂತ ಈ ಅಪ್ಪ ಅವನ ಜೊತೆ ಇರೋದಿಲ್ಲ. ಎಲ್ಲಿ ಕೂಡ ಸಿಕ್ಕಿ ಹಾಕೊಂಡ್ರೆ, ರಾಜನ ಕೈಯಲ್ಲಿ ಸಿಕ್ಕಾಕೊಂಡ್ರೆ, ಅಭಿಮಲೇಖನ ಕೈಯಲ್ಲಿ ಸಿಕ್ಕಾಕೊಂಡ್ರೆ, ಫರೋಹನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಬಿಡಿಸೋದಕ್ಕೆ ಅಪ್ಪನಾಗಿ ಅಬ್ರಾಮನು ನಾನಿಲ್ಲ. ಆದರೆ ಆ ಸಮಯದಲ್ಲಿ ಸೂಕ್ತವಾದ ಆಲೋಚನೆ ಕೊಟ್ಟು ನಡೆಸುವುದಕ್ಕೆ ಯಾರಿರಬೇಕು? ಹೆಂಡತಿಯಾದ ರೆಬೆಕ್ಕಳು ಆ ಒಂದು ಸಮಯದಲ್ಲಿ ಆ ಒಂದು ಹುಡುಗಿ ಅದನ್ನು ನಡೆಸ್ಕೊಡ್ಬೇಕು ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾನೆ? ಅಬ್ರಾಮನ. ಅದಕ್ಕೋಸ್ಕರವಾಗಿ ಈ ವಿಚಾರವನ್ನು ಎಲಿಯಾಜರನೇ ನೀನು ಕ್ಷುಲ್ಲಕವಾಗಿ ತೆಗೆದುಕೊಳ್ಳಬೇಡ. ಇದು ದೂತನು ನಡೆಸಿ ನಿನಗೆ ಕಾರ್ಯವನ್ನ ಸಾಧಿಸುವಂತ ಕಾರ್ಯ ಇದಾಗಿದೆ ಎಂದು ಅನ್ನೋದನ್ನು ಯಾರು ಹೇಳ್ತಾ ಇದ್ದಾನೆ? ಅಬ್ರಾಮನ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮಕ್ಕಳ ವಿಚಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಸುಮ್ಮನೆ ತೆಗೆದುಕೊಳ್ಳದೆ ಎಲ್ಲ ವಿಚಾರನು ದೇವರ ಸನ್ನಿಧಿಯಲ್ಲಿ ಬಂದು ವಿಚಾರಿಸಿ ನಾವು ತೆಗೆದುಕೊಳ್ಳುವುದಾದರೆ ದೇವರು ಎಲ್ಲವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಪ್ರೀ ಕ್ಲಾಸೇ ಆಗಿರ್ಬೋದು, ಅಥವಾ ಒಂದು LKG UKG ಆಗಿರ್ಬೋದು, ಅಥವಾ ಯಾವುದೋ ಒಂದು ಬೇಬಿ ಸಿಟ್ಟಿಂಗ್ ಆಗಿರ್ಬೋದು, ಯಾವುದನ್ನು ಮಾಡುವುದಕ್ಕೂ ಕೂಡ ಯಾರ ಸನ್ನಿಧಿಗೆ ನಾವು ಹೋಗಬೇಕು? ದೇವರ ಸನ್ನಿಧಿ ಹೋಗು. ಬೇಬಿ ಸಿಟ್ಟಿಂಗೇ ನೀನು ದೇವರ ಸನ್ನಿಧಿಗೆ ಹೋಗುವಾಗ, ನೀನು ಅಲ್ಲಿ ಕೋರ್ಸನ್ನು PUCಯಲ್ಲಿ ಕೋರ್ಸನ್ನು ಆರಿಸಿಕೊಳ್ಳುವಾಗ, 10th ಮುಗಿದ ನಂತರ ನೀನು PUCಗೆ ಹೋಗುವಾಗ, PUC ಮುಗಿದ ನಂತರ ನೀನು ವೃತ್ತಿಪರ ಶಿಕ್ಷಣಕ್ಕೆ ಹೋಗುವಾಗ ನೀನು ಯಾರನ್ನ ಕೇಳಿಕೊಳ್ಳಬೇಕು? ದೇವರ ಸನ್ನಿಧಿಯಲ್ಲಿ ನೀನು ಕೇಳಿಕೊಳ್ಳುವವನಾಗಿರಬೇಕು. ಅದೇ ರೀತಿಯಲ್ಲಿ ನೋಡಿ, ಯಾಕೆಂತಂದರೆ ನನ್ನ ಜೀವಿತದಲ್ಲಿ ಒಂದು ಘಟನೆ ನಡೀತು. ಏನಂತಂದರೆ ನೋಡ್ರಿ, ಅನ್ಯ ಜನರು ಯಾವ ರೀತಿಯಲ್ಲಿ ಇದ್ದಾರೆ, ನಾವು ಹೆಂಗಿದ್ದೀವಿ ಅನ್ನೋ ರೀತಿಯಲ್ಲಿ. ನಂದು PUC ಮುಗೀತು. PUC ಮುಗಿದ ನಂತರ ಒಬ್ಬರು ಬಳಿಗೆ ಹೋದರು, ಭವಿಷ್ಯ ಹೇಳೋರ ಬಳಿಗೆ. ಇವನಿಗೆ ಯಾವುದು ಸೂಟು, ಇವನಿಗೆ ನೆಕ್ಸ್ಟ್ ಕೋರ್ಸ್ಗೆ ಹೋಗ್ಬೇಕು ಅಂತಂದರೆ ಅದಕ್ಕೆ ಅವರು ಏನೇನೋ ಮಾಡಿ ಆದ ನಂತರ ಹೇಳಿದ್ರು, ಇವನಿಗೆ ಕಬ್ಬಣ ಆಗಬರಲ್ಲ, ಇವನಿಗೆ ಕಬ್ಬಣ ಆಗಬರಲ್ಲ, ಅದಕ್ಕೋಸ್ಕರ ಕಬ್ಬಣಕ್ಕೆ ಸಂಬಂಧ ಈ ಮೆಕ್ಯಾನಿಕಲ್ಲು, ಈ ಆಟೋಮೊಬೈಲ್ಸು ಇದಕ್ಕೆಲ್ಲ ಹಾಕ್ಬೇಡಿ, ಕಂಪ್ಯೂಟರ್ಸ್ ಬೆಸ್ಟ್ ಇದೆ, ಏನು ಕಂಪ್ಯೂಟರ್ಗೆ ಹೋಗಲಿ ಅಂದ್ಕೊಂಡು ಹೇಳಿ. ಒಬ್ಬ ಅನ್ಯ ಜನರಾಗಿರುವಂಥ ಒಬ್ಬ ಮನುಷ್ಯನ ಹತ್ರ ಹೋಗಿ ಭವಿಷ್ಯವನ್ನು ಕೇಳುವಂಥ ವ್ಯಕ್ತಿಯ ಮೆಂಟಾಲಿಟಿ ಯಾವ ರೀತಿ ಇದೆ ನೋಡಿ. ದೇವ್ರ ಬಳಿ ಹೋಗಿ ಕೇಳೋಣ. ಆದರೆ ನಾವೇನು ಮಾಡ್ತೀವಿ? ನೀನು ಡಾಕ್ಟ್ರೇ ಆಗು, ನೀನು ಇಂಜಿನಿಯರೇ ಆಗು,
ಈ ರೀತಿಯಲ್ಲಿ ನಾವು ಡಿಸಿಷನ್ ತಗೊಂಡು ಕೂತಿದ್ದೀವಿ. ನೋಡಿ, ದೇವರ ಮಾರ್ಗದಲ್ಲಿ ನೀನು ಯಾವ ಪ್ರೊಫೆಷನ್ ಆರಿಸ್ಕೊಂಡ್ರು ಕೂಡ ಅಲ್ಲಿ ಉನ್ನತ ಸ್ಥಿತಿಯಲ್ಲಿ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಯಾವುದೇ ಸೆಕ್ಟರಲ್ಲಿ ನಿನ್ನ ಕೈ ಹಾಕಿದ್ರು ಕೂಡ ದೇವರು ಅಲ್ಲಿ ನಿನಗೆ ಉನ್ನತಿಯನ್ನು ತರ್ತಾನೆ, ಅಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ಅಲ್ಲಿ ನಿನ್ನನ್ನು ಪ್ರಮೋಟ್ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಸ್ಯಾಲ್ರಿಯನ್ನು ನೋಡಬೇಡ. ಹಣ ನಾವು ಹೆಂಗ್ ಬೇಕಂತ ತಲೆ ಹೊಡೆದು ಸಂಪಾದನೆ ಮಾಡೋಕ್ಕಾಗುತ್ತಾ? ಆಗುತ್ತಲ್ಲ? ಹಣ ಸಂಪಾದನೆ ಮಾಡೋಕ್ಕಾಗೋದಿಲ್ವ? ಮಾಡ್ಬೋದು. ಮತ್ತೆ ಇನ್ನೊಬ್ಬರು ಮನೆ ದೋಚಿ ಸಂಪಾದನೆ ಮಾಡ್ಬೋದು. ಹಣ ಹೆಂಗ್ ಬೇಕಂತ ಸಂಪಾದನೆ ಮಾಡ್ಬಿಡ್ತಾರ್ರಿ. ಆದರೆ ಹಣ ಮುಖ್ಯ ಅಲ್ಲ. ದೇವರು ನಮ್ಮನ್ನು ಯಾವ ಸ್ಥಳದಲ್ಲಿ ಇಟ್ಟು ಆಶೀರ್ವಾದ ಮಾಡ್ತಾನೋ ಅದು ಪ್ರಾಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಮಕ್ಕಳಿಗೆ ಏನನ್ನ ಕಳಿಸ್ಬೇಕು? ನಿನ್ನ ಎಲ್ಲಾ ವಿಚಾರದಲ್ಲೂ ನೀನು ಯಾರಿಗೆ ವಿಧೇಯನಾಗಿರ್ಬೇಕು? ನಿನ್ನ ದೇವರ ಬಳಿ ನೀನು ಕೇಳ್ಕೋಬೇಕು, ದೇವರ ಬಳಿ ನೀನು ಪಡ್ಕೋಬೇಕು. ಯಾಕೆಂದ್ರೆ ನಾಳೆ ದಿವಸ ನಾನಿರೋದಿಲ್ಲ, ನಾನು ಮಣ್ಣಿಗೆ ಮಣ್ಣಾಗಿ ಹೋಗ್ತೀನಿ, ನೀನೇ ನನಗೆ 3 ಇಡಿ ಮಣ್ಣಾಗ್ತೀಯ. ಹೌದಲ್ವೋ? ಪ್ರಾಕ್ಟಿಕಲ್ ಅಲ್ವೋ ಪ್ರಿಯರೇ? 3 ಇಡಿ ಮಣ್ಣನ್ನ ನೀನೇ ನನ್ನ ಬಾಯಿಗೆ ಹಾಕ್ತೀಯ. ನಾನು ಹುಳದಲ್ಲಿ ಮಣ್ಣಿನಲ್ಲಿ ಕರಗೋಗ್ಬಿಡ್ತೀನಿ. ಆ ದಿವಸ ನಾನು ನಿನ್ನನ್ನು ನಡೆಸೋದಕ್ಕಿರೋದಿಲ್ಲ. ನನ್ನ ದೇವರು, ನಾನು ಆರಾಧಿಸಿದಂಥ ದೇವರಿದ್ದಾರಲ್ಲ, ಅವರು ನಿನ್ನನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಈ ವಿಚಾರದಲ್ಲಿ ಒಂದೇನು ಅರ್ಥ ಆಗ್ತಿದೆ? ಅನೇಕ ಆಳವಾದ ಆತ್ಮಿಕ ವಿಚಾರಗಳನ್ನ ಯಾರ ಜೊತೆ ಹಂಚಿಕೊಂಡಿದ್ದಾನೆ ಅಬ್ರಹಾಮನು? ಹಾಗಾದ್ರೆ ಎಲಿಯಾಸನಿಗೆ ಒಂದು ವಿಷಯ ಗೊತ್ತಿದೆ. ಓ ಯೆಹೋವನೇ ದೇವರಿಂದ ಅವನಿಗೆ ಗೊತ್ತಿದೆ. ಹಲ್ಲೆಲೂಯಾ. 12ನೇ ವಚನ, ನನ್ನ ದಣಿಯಾದ ಅಬ್ರಹಾಮನು ದೇವರಾಗಿರುವ ಯೆಹೋವರೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಅಲ್ಲಿ ಓದು ಕೂಡಲೇ ಒಂದು ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ಆತ್ಮಿಕ ವ್ಯಕ್ತಿ ಇದ್ದಾನೆ ಎಲಿಯಾಸರನಂತೆ. ಓದಿ ನಿಂತ ಕೂಡಲೇ ಅವನು ಯಾರ ಹತ್ರನೂ ಕೇಳೋದಿಲ್ಲ, ಅಡ್ರೆಸ್ ಕೇಳೋದಿಲ್ಲ. ಇವರು ಅಬ್ರಹಾಮಂದು ಫ್ಯಾಮಿಲಿ ಎಲ್ಲಾದರೂ ಇಲ್ಲಿ ಇದ್ದಾರಾ, ಎಲ್ಲಾದರೂ ನೆಲೆಸಿದಾರ, ಎಲ್ಲಾದ್ರೂ ಇವ್ರು ಗೊತ್ತಾ ನಿಮಗೆ, ಅವ್ರು ಗೊತ್ತಾ ನಿಮಗೆ, ಇಷ್ಟು ಜನ ಇದ್ದಾರಂತೆ, ಅವರು ಮೊದಲು ಅಷ್ಟೋ ವರ್ಷಗಳಿಂದ ಇಲ್ಲಿದ್ದರಂತೆ, ಏನೂ ಕೇಳೋದಿಲ್ಲ. ಓದು ಸ್ಥಳದಲ್ಲಿ ಹೋಗಿ ಫಸ್ಟ್ ಏನು ಮಾಡ್ತಾನೆ ಗೊತ್ತಾ? ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಪ್ರಾರ್ಥನೆ ಮಾಡೋದು ಬೇರೆಯವ್ರಿಗೆ ಯಾರಿಗಾದ್ರೂ ಗೊತ್ತಾಯ್ತಾ? ಅಲ್ಲಿ ಚಾಪೆ ಹಾಕ್ಬಿಟ್ಟು ಮೊಣಕಾಲು ಊರ್ಬಿಟ್ಟು ತಲೆ ಬಾಗ್ಬಿಟ್ಟು ನಮಸ್ಕರಿಸಿ ಏನಾದರೂ ಮಾಡಿದ ಅವನ ವಿಷಯ ಮಾಡಿದ್ನ? ಏನೂ ಮಾಡಲಿಲ್ಲ. ಹಾಗಾದ್ರೆ ಅವನ ಪ್ರಾರ್ಥನೆ ಹೇಗಿತ್ತು ಗೊತ್ತಾ? ದೇವರ ಜೊತೆ ಕನೆಕ್ಟ್ ಆಗಿತ್ತು. ಅವನ ಶರೀರ ಅಲ್ಲಿ ಪ್ರಾರ್ಥನೆಗೆ ಕೂತಿದೆ ಎಂದು ಗೊತ್ತಿಲ್ಲದ್ರು ಅವನ ಹೃದಯ ಇದೆಯಲ್ಲ, ಅವನ ಆತ್ಮ ಸಂಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ ಆಗೋದನ್ನು ಗಮನಿಸ್ತೀವಿ. ಅದಕ್ಕೋಸ್ಕರವಾಗಿ ನಾವು ಹೋಗುವಂತ ಆಫೀಸ್ ಕಚೇರಿಗಳಲ್ಲಿ ನಾವಲ್ಲಿ ಮೊಣಕಾಲು ಊರ್ಕೊಂಡು ಚಾಪೆ ಹಾಕಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಆದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇದೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ಪ್ರಾರ್ಥನೆಯನ್ನು ಕೇಳುವಂತ ದೇವರಿದ್ದಾನೆ. ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಹಲ್ಲೆಲೂಯಾ. ನನ್ನ ದಣಿಗೆ ನೀನು ಸಹಾಯ ಮಾಡು ಎಂದು ಕೇಳಿಕೊಳ್ತಾನೆ. ಆಗಲೇ ನೋಡ್ರಿ, ಇನ್ನು ಪ್ರಾರ್ಥನೆ ಮಾಡಿ ಮುಗಿಸಿಲ್ಲ ಅವನು. ಆಮೇನಂದಿಲ್ಲ. ಹೀಗೋ ನೀರಿನ ಬುಗ್ಗೆ ಬಳಿಯಲ್ಲಿ ನಿಂತಿದ್ದೇನೆ, ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ, ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ, ಅವಳೇ ನಿನ್ನ ದಾಸನಾದ ಇಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ ದಣಿಯ ಮೇಲೆ ನಿನ್ನ ದಯವಿದೆ ಎಂದು ಇದರಿಂದ ನನಗೆ ಗೊತ್ತಾಗೋದು ಅಂದನು. ಹಲ್ಲೆಲೂಯಾ. ಒಂದು ಗುರುತನ್ನು ಕೇಳ್ತಾ ಇದ್ದಾನೆ ದೇವರ ಬಳಿ. ಒಂದು ಗುರುತನ್ನು ಕೇಳಿದೆ. ನಾನೊಂದು ವೇಳೆ ಅವಳು ಬಂದು ಹುಡುಗಿ ಬರ್ತಾಳೆ, ಬತ್ತಂತ ಸಂದರ್ಭದಲ್ಲಿ ನನಗೊಂದು ನೀರು ಕೊಡು ಅಂತ ಅನ್ಕೊಂಡು ಕೇಳಿದಾಗ ಆಕೆ ಏನಂತಾಳೆ? ನಿನಗೆ ಮಾತ್ರ ಅಲ್ಲ, ನಿನಗಿರ ಜೊತೆ ಇರುವಂಥ ವ್ಯಕ್ತಿಗಳಿಗೂ ನಾನು ನೀರು ಕೊಡ್ತೇನೆ ಅಂತ ಯಾವಾಗ ಅಂತಾಳೋ, ಈ ಮಾತನ್ನು ಯಾವಾಗ ಆಕೆ ಬಾಯಲ್ಲಿ ಬರ್ತದೋ, ನನಗೆ ಕನ್ಫರ್ಮೇಷನ್ ಅಂದರೆ ಇವಳ್ಳೇ ಆ ಹುಡುಗಿ ಅಂತ ಅನ್ಕೊಂಡು ಕನ್ಫರ್ಮೇಷನ್ ಸಿಗುತ್ತೆ ಅನ್ನೋದನ್ನು ಯಾರು ಹೇಳ್ತಾ ಇದ್ದಾನೆ? ಎಲಿಯೇಸರನು ದೇವರಿಗೆ ಹೇಳ್ತಾ ಇದ್ದಾನೆ. ಯಾಕಂದರೆ ಅಬ್ರಹಾಮನು ಇದೇ ರೀತಿಯಲ್ಲಿ ಬೆಳೆದವನು, ಗುರುತುಗಳನ್ನು ಕೇಳ್ಕೊಂಡು ಅವನು ಬೆಳೆದವನು. ಅದೇ ಗುರುತಿನ ಒಂದು ವಿಚಾರವನ್ನ ಯಜಮಾನನಾದ ಅಬ್ರಹಾಮನಿಂದ ಎಲಿಯಾಸರನ್ನು ಕಲ್ತಿದ್ದಾನೆ. ದೇವರು ನೋಡ್ರಿ, ಕೆಲವು ವಿಚಾರಗಳಲ್ಲಿ ನಾವು ದೇವರು ಯಾವ ರೀತಿಯಲ್ಲಿ ನಾವು ಆತನ ಜೊತೆ ನಡೆಸುತ್ತೇವೋ ಕೆಲವು ಸರಿ ನಮಗೆ ದರ್ಶನ ಬೀಳುತ್ತೆ. ಇದು ಸತ್ಯನ ಸ್ವಾಮಿ, ನನಗೇನಾದ್ರೂ ಒಂದು ಗುರುತು ಕೊಡು ಅಂತ ಕೇಳಿದ್ರೆ ಕೊಡೋದಿಲ್ವ ದೇವರು? ಆದ್ರೆ ನಾವೇನ್ ಮಾಡಿದ್ವಿ? ಗುರುತು ಕೊಡೋಕೆ ಮುಂಚೆ ನಾವೇ ಗುರುತು ಹಾಕಿ ಹೋಗ್ತೀವಿ.
ಗುರುತು ಕೊಡೋದಕ್ಕಿಂತ ಮುಂಚೆ ಕರ್ತನ ಸನ್ನಿಧಿಯಲ್ಲಿ ಕೇಳದೆ ನಾವೇ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ, ನನಗೇ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ. ಆವಾಗಲೇ ಸಮಸ್ಯೆ ಎದುರಾಗೋದು. ಇಲ್ಲಿ ಏನಾಗ್ತಿದೆ, ಗುರುತನ್ನು ಕೇಳ್ತಾ ಇದ್ರೆ ಇನ್ನೊಂದು ಗಮನಿಸ್ಬೇಕು ನೋಡ್ರಿ. ಏನು ಕೇಳ್ತಾ ಇದ್ದಾನೆ? ಅವನಿಗೆ ಯಾವ ರೀತಿ ಹೆಣ್ಣು ಬೇಕಂತೆ? ಯಾವ ರೀತಿ ಹೆಣ್ಣು ಬೇಕಂತೆ? ನಿನಗೂ ಕೊಡ್ತೀನಿ, ಆದ್ಮೇಲೆ ನೀನು ಒಂಟೆಗಳಿಗೂ ಕೊಡ್ತೀನಿ. ಅದರ ಅರ್ಥ ಏನಂತಂದ್ರೆ, ಅವನಿಗೆ ಈಸಾಕನಿಗೆ ಎಂತ ಹೆಣ್ಣು ಬೇಕು? ಖಾಲಿ ಈಸಾಕನನ್ನು ಮಾತ್ರ ನೋಡುವಂತ ಹೆಣ್ಣು ಬೇಡ, ಕುಟುಂಬದ ಸದಸ್ಯರನ್ನ ಎಲ್ಲರೂ ಕೂಡ ಪರಿಪಾಲನೆ ಮಾಡುವಂತ ಹೆಣ್ಣು ಬೇಕು. ಹೆಣ್ಣು ಬೇಕು. ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ತಾ ಇದ್ದೇವೆ. ತಂದೆ ತಾಯಿಗಳು ನಾವು ಕಲಿಸಿಕೊಡದೆ ಹೋದ್ರೆ ಇವತ್ತಿನ ದಿವಸ ಅದು ಮರ್ತು ಹೋಗಿದ್ದಾರೆ. ಏನಂತಂದ್ರೆ ಎಲ್ಲ ಅವಿಭಕ್ತ ಕುಟುಂಬ ಆಗಿದೆ. ಅವಿಭಕ್ತನೇ ವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ಅಂದ್ರೆ ಸ್ಮಾಲ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ವಿಭಕ್ತ ಕುಟುಂಬವಾಗಿ ಹೋಗಿದೆ. ನಾನು ಬಹಳ ಹಿಂದೆ ಕಲ್ತಿರೋದು ವಿಭಕ್ತ ಅವಿಭಕ್ತ ಅಂತ ಅಂದ್ಕೊಂಡು ಹೆಂಗೋ ಫ್ಲೋ ಅಲ್ಲಿ ಬಂದ್ಬಿಟ್ಟಿದೆ, ನೆನ್ಪು ಮಾಡಿದ್ರೆ ಬರ್ತಾ ಇರಲಿಲ್ಲ ಅದು. ವಿಭಕ್ತ ಕುಟುಂಬ ಅಂತ ಅಂದ್ಕೊಂಡು, ವಿಭಕ್ತ ಕುಟುಂಬ ಅಂತಂದ್ರೆ ಸ್ಮಾಲ್ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು, ಮುಗೀತು, ಕ್ಲೋಸ್. ದೊಡ್ಡವರಾದ್ಮೇಲೆ ಅವ್ರು ಗಂಡ ಹೆಂಡತಿ ಮಕ್ಕಳು ಅಂತ ಬೆಳೀತಾರೆ. ಆದ ನಂತರ ಮಕ್ಕಳ ಜೊತೆ ಕನೆಕ್ಷನ್ ಇಲ್ಲ, ಗಂಡ ಹೆಂಡತಿ ಜೊತೆ ಕನೆಕ್ಷನ್ ಇಲ್ಲ. ಒಬ್ರಿಗೆ, ಯಾಕಂತಂದ್ರೆ ಮೊದಲು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನಾಯ್ತು, ಒಬ್ರಿಗೊಬ್ರು ಒಂದು ಸಂಬಂಧ ಇತ್ತು. ಆದರೆ ಈಗ ಏನಂತಂದ್ರೆ, ಈಗ ಜಾಯಿಂಟ್ ಫ್ಯಾಮಿಲಿ ಇದ್ರೂ ಕಚ್ಚಾಟಗಳೇ ಜಾಸ್ತಿ, ಒಡೆದಾಟಗಳೇ ಜಾಸ್ತಿ. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ನಾವು ನೋಡ್ರಿ ಎಂದಿಗೂ ಕೂಡ ಸತ್ಯವೇದ ಬದಲಾವಣೆ ಆಗಿಲ್ಲ, ಸತ್ಯವೇದ ವಾಕ್ಯ ಬದಲಾವಣೆ ಆಗಿಲ್ಲ. ನಾವು ಎಲ್ಲಿ ಹೋಗುತ್ತೇವೋ ನಾವು ಎಲ್ಲರ ಜೊತೆ ನಾವು ಚೆನ್ನಾಗಿರುವಂಥ, ಸಮಾಧಾನದಿಂದ ಇರುವಂಥ ವ್ಯಕ್ತಿಗಳಾಗಿರಬೇಕು. ನಮ್ಮಿಂದ ಸಮಾಧಾನ ಸಿಗಬೇಕು ಇನ್ನವರಿಗೆ. ನಾವು ಬಯಸಿಕೊಂಡು ಹರಸುವವರಾಗಿರಬೇಕು. ನಮಗೆ ಕೆಟ್ಟದ್ದು ಬಂದರೂ ಕೂಡ ನಾವು ಇನ್ನೊಬ್ಬರಿಗೆ ಹರಸುವವರಾಗಿರಬೇಕು ಅನ್ನುವ ರೀತಿಯಲ್ಲಿ ನಾವು ಜೀವಿಸುವವರಾಗಿ. ನೋಡ್ರಿ, ನಮ್ಮ ಕುಟುಂಬ ನೋಡೋದಾದ್ರೆ, ನಾನು ಯಾರು ಅಂತ ಅಂದ್ಕೊಂಡು ಮೊದಲೇ ಅಂಕಲ್ ಆಂಟಿಗೆ ಗೊತ್ತಿಲ್ಲ, ಇನ್ನೊಂದು ಪ್ರಿಯಾಂಕನಿಗೆ ಗೊತ್ತಿಲ್ಲ, ಅಂಕಲ್ ಆಂಟಿಗೆ ಗೊತ್ತಿಲ್ಲ. ಆದರೆ ಅವರ ಆಂಟಿ ತಮ್ಮ ಫ್ಯಾಮಿಲಿ, ಅಂಕಲ್ ತಂಗಿಯ ಫ್ಯಾಮಿಲಿ ಬಂದಾಗ ನೀವು ಗಮನಿಸಿದಿರೋ ಇಲ್ವೋ, ಅವ್ರು ನನ್ನ ಜೊತೆ ಯಾವ ರೀತಿ ಇರ್ತಾರೆ ಗೊತ್ತಾ? ಯಾವ ರೀತಿ ಇರ್ತಾರೆ? ಕಚ್ಚಾಡ್ಕೊಂಡಿರ್ತಾರೆ. ಇವನೊಬ್ಬ ಬಂದ ಅಂತ ಅಂದ್ಕೊಂಡಂತ ಇರ್ತಾರೆ. ಅವ್ರು ನನ್ನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಅವ್ರ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಂಡು ಗುಮ್ಮಂತರ ಹಿಂಗೆ ಕೂತ್ಕೊಂಡು ಎದ್ದು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಮಾಡ್ತಾ ಇಲ್ಲ. ಅದೇ ರೀತಿ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಏನು ಗೊತ್ತಾ, ಅವ್ರನ್ನ ಜೊತೆ ಮೊದಲೇ ನಾನು ನೋಡಿಲ್ಲ, ಎಲ್ಲೂ ನೋಡಿಲ್ಲ, ಒಂದು ಫೋನಲ್ಲಿ ಮಾತಾಡಿಲ್ಲ. ಆದರೂ ಕೂಡ ಅವರು ಬಂದು ಕೂತ್ಕೊಂಡು ಮಾತಾಡುವಾಗ ಅವರ ಜೊತೆ ಸೇರಿಕೊಂಡು, ಅವರ ಜೊತೆ ಹೊಂದಾವಣೆ ಮಾಡಿಕೊಂಡು, ಅವರ ಜೊತೆ ಸೇರಿಕೊಂಡು ಎಲ್ಲ ಇದ್ದಾಗ, ಈಗ ಹೆಂಗೆ ಗೊತ್ತ, ಅವ್ರಿಗೆ ಬಂದರೆ ನಾನು ಹೊಸಬ ಅಂತ ಅನ್ಸೋದಿಲ್ಲ, ನಾನು ಯಾರೋ ಸ್ಟ್ರೇಂಜರ್ ಅಂತ ಅನ್ಕೊಂಡು ಅನ್ಸೋದಿಲ್ಲ. ಅವ್ರೇನು ಗೊತ್ತಂತ ಚೆನ್ನಾಗಿ ಮಾತಾಡಿಕೊಂಡು ನಮ್ಮ ಜೊತೆ ನನ್ನ ಬಗ್ಗೆ ಕೇಳ್ತಾರೆ, ನಾನು ಅವ್ರ ಬಗ್ಗೆ ಕೇಳ್ತೀನಿ. ಅವ್ರ ವಿಚಾರವಾಗಿ ಏನಾದರೂ ಬಂದರೆ ನಾನು ಪ್ರೇಯರ್ ಮಾಡ್ತೀನಿ, ಅವರು ಪ್ರೇಯರ್ ಮಾಡ್ತಾರೆ. ಇದೆಲ್ಲ ನಡೀತಾ ಇರುತ್ತೆ. ನಮಗೇನು ಗೊತ್ತಾ, ಪ್ರಾಬ್ಲಮ್ ಏನು ಸಮಸ್ಯೆ ಆಗಿದೆ ಅಂತಂದರೆ, ಮದುವೆ ಆಗಿ ಹೋದ ಕೂಡಲೇ ನಮ್ಮ ಗಂಡ ಅನ್ನೋ ರೀತಿಯಲ್ಲಿ ಅವನನ್ನು ಮಾತ್ರ ಇಟ್ಕೊಂಡು ಕೂತಿದ್ದೀವಿ. ಅಥವಾ ಮದುವೆ ಆಗಿ ಗಂಡು ಹೆಂಡತಿಯ ಮನೆಯಲ್ಲಿರೋದಂದರೆ ಹೆಂಡತಿ ಮಾತ್ರ ನನ್ನವಳು ಅಂತ ಅಂದ್ಕೊಡ್ತೀವಿ. ಆದರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ನಮಗೆಲ್ಲರೂ ಕೂಡ ನಮ್ಮವರೇ ಆಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ರಿಗೂ ನಾವು ಪ್ರೀತಿಯನ್ನು ಹಂಚೋದಕ್ಕೆ ಯಾರು ಕಲಿಸ್ಕೊಡ್ಬೇಕು? ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಯಾಕೆಂದರೆ ನೋಡ್ರಿ, ನನಗೆ ಚಿಕ್ಕಂದ ವಯಸ್ಸಿನಲ್ಲಿ ನಮ್ಮ ತಾಯಿ ಯಾವ ರೀತಿಯಲ್ಲಿ ನಡೆಸಿದ್ರು ಅಂತಂದರೆ, ಯಾರಾದರೂ ಹಿರಿಯರಿದ್ದರೆ ಎದ್ದು ನಿಲ್ಲು ಅಂತ ಅಂದ್ಕೊಂಡು ಹೇಳೋರು. ಯಾರಾದರೂ ಹಿರಿಯರು ಬಂದರೆ ಎದ್ದು ನಿಲ್ಲು ಅಂತ ಹೇಳೋರು. ಅಥವಾ ಮೊದಲೆಲ್ಲ ಹೆಂಗೆ ಗೊತ್ತಾ ವಂದಿಸ್ತಾ ಇದ್ದು, ಪ್ರೈಸ್ ದ ಲಾರ್ಡ್ ಅಂತ ಅನ್ಕೊಂಡು ಈಗ ಅಂತಿದ್ವಿ. ದೊಡ್ಡ ಹಿರಿಯರು ಯಾರಾದರೂ ಬಂದರೆ ಕಾಲಿಗೆ ಬೀಳ್ತಾ ಇದ್ದೀವಿ. ಫಸ್ಟ್ ಹೋಗಿ ಮೊದಲೋಗಿ ಕಾಲಿಗೆ ಬೀಳು ಅಂತ ನಮ್ಮಮ್ಮ ಹೇಳೋರು. ಮೊದಲೋಗಿ ಆಶೀರ್ವಾದ ತಗೋ ಅಂತ ಅನ್ಕೊಂಡು, ಅವನಿಂದ ಏನು ಆಶೀರ್ವಾದ ಬಂದಿದ್ದೀವಿ ನನಗಂತೂ ಗೊತ್ತಿಲ್ಲ, ಆದರೆ ಆಶೀರ್ವಾದವನ್ನು ತಗೊಂಡಿದ್ದೀವಿ. ಯಾಕಂತಂದರೆ ಅದು ನಮಗೆ ಒಬ್ಬ ಹಿರಿಯ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಗೌರವಿಸೋದು ನಮಗೆ ಹೇಳ್ಕೊಡುತ್ತೆ. ನಮ್ಮ ಸಭೆಯಲ್ಲಿ ಅಷ್ಟೇ, ಯಾರಾದರೂ ಹಿರಿಯ ವ್ಯಕ್ತಿಗಳು ಆಲಯದೊಳಗೆ ಇಲ್ಲಿ ಕೆಳಗಡೆ ಬಂದ್ರು, ಇಲ್ಲಿ ಬಂದ್ರು, ಅಥವಾ ಅಲ್ಲಿ ಕೆಳಗಡೆ ಬಂದ್ರು ನಾವು ಎದ್ದು ನಿಂತು ಗೌರವ ಕೊಡ್ತೀವಿ. ಬಟ್ ಈಗಿನ ದಿನಮಾನದಲ್ಲಿ, ಈಗಿನ ಜನ್ರೇಷನಲ್ಲಿ ಎದ್ದು ನಿಂತು ಗೌರವ ಕೊಡೋದು ನಿಂತು ಹೋಗಿದೆ. ಆದರೆ ಪ್ರಿಯರೇ, ನಾವು ಒಂದನ್ನು ತಿಳಿಬೇಕು, ನಮಗೆ ಯಾರ್ಯಾರ ಮಕ್ಕಳನ್ನ ಟಚ್ ಮಾಡೋಕ್ಕಾಗುತ್ತೆ ನೋಡಿ. ಒಂದು ವೇಳೆ ನಮ್ಮ ಮಕ್ಕಳಾದ್ರೂ ಇವತ್ತಿನಿಂದ ಹೇಳ್ಕೊಡೋಣ, ನೀನು ಎದ್ದು ನಿಂತು ನೀನು ಹಿರಿಯರನ್ನು ಗೌರವಿಸಬೇಕು. ನೀನು ನಿನ್ನ ಕೆಲಸಗಳನ್ನು ಮಾಡಿಕೊಂಡು ನಿನ್ನ ಒಂದು ಇದರಲ್ಲಿ ನೀನು ಜೀವಿಸಬಾರ್ದು. ನೀನೇನು ಮಾಡಬೇಕು? ನೀನು ಹಿರಿಯರಿಗೆ ಗೌರವವನ್ನು ಕೊಡುವವನಾಗಿರಬೇಕು. ನೀನು ಹಿರಿಯರಿಗೆ ವಂದಿಸುವವನಾಗಿರಬೇಕು. ಹಿರಿಯರಿಗೆ ನಿಂತು ಪ್ರೈಸ್ ದ ಲಾರ್ಡ್ ಹೇಳುವಂಥವನಾಗಿರಬೇಕು. ಯಾಕಂತಂದರೆ ಹಿರಿಯರನ್ನು ಮಾತಾಡೋರು ಯಾರಿದ್ದಾರ?
ಹಣ್ಣು ಮುದುಕಿಯವರನ್ನು ಮಾತಾಡೋಕ್ಕೆ ಯಾರು ಹೋಗೋದಿಲ್ಲ. ಹಣ್ಣು ಮುದುಕರನ್ನ ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾವೇನು ಮಾಡಬೇಕು? ಅವರನ್ನು ಪ್ರೀತಿ ತೋರಿಸಿ ಅವರನ್ನು ನಾವು ಗೌರವಿಸುವಂಥವರಾಗಿರ್ಬೇಕು. ಯಾವಾಗ ನಾವು ಗೌರವಿಸುತ್ತೇವೋ, ಯಾವಾಗ ನಾವು ರೆಸ್ಪೆಕ್ಟನ್ನು ಕೊಡ್ತೇವೋ, ನಮ್ಮನ್ನು ನೋಡಿದಂಥ ನಮ್ಮ ಕೆಳಗಡೆ ಇರೋ ತಲೆಮಾರು ಇದೆಯಲ್ಲ, ಅದೇ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಹಲ್ಲೆಲೂಯಾ. ನಾವು ಕೆಲವು ಸಾರಿ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಬಟ್ ನಾವು ಮಾಡೋದನ್ನು ನೋಡಿ ಅವ್ರು ಕಲಿತಾರೆ. ಯಾಕಂದರೆ ನಮಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಗೊತ್ತಾ? ನಾವು ಮಾಡದೇ ಇದ್ರೆ ಈಗ ಗೊತ್ತಾಗ್ತಾ ಇಲ್ಲ, ಬಟ್ ನಮ್ಮ ಮಕ್ಕಳು ಅದನ್ನು ಮಾಡಲಿಲ್ಲ ಅಂತಂದಾಗ ನಮಗೆ ಭಾಳ ದುಃಖ ಆಗುತ್ತೆ, ಭಾಳ ನೋವಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಲಿಸಲಿಲ್ಲ ಅಂದರೆ ಹೋದ ಮನೆಯಲ್ಲಿ ನಮ್ಮ ಮಕ್ಕಳು ಜೀವನ ಮಾಡೋದಿಲ್ಲ. ಹೋದ ಮನೆಯಲ್ಲಿ ಅವರಿಗೆ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಗೌರವ ಕೊಡಬಾರ್ದು ಅಂತ ಅನ್ಕೊಂಡು ಗೊತ್ತಾಗಲ್ಲ. ಏನಂತಂದರೆ ಈಸಿಯಾಗಿ ಸುಖ ಸುಮ್ಮನೆ ಅವರು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಮಕ್ಕಳಿಗೆ, ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸಬೇಕು. ಇನ್ನೊಬ್ಬರಿಗೆ ಸಮಾಧಾನದಿಂದ ಇರಿಸೋದಕ್ಕೆ ನಾವು ಕಲಿಸಬೇಕು. ಇನ್ನೊಬ್ಬರ ಸಮಾಧಾನವನ್ನು ನೋಡಿ, ಕೆಲವು ಮಕ್ಕಳು ಈಗಷ್ಟೇ ಹುಟ್ಟಿದಂಥ ಕೆಲವು ಜನರ ಮಕ್ಕಳನ್ನು ಅವರು ಪಾಸ್ಟ್ರಿಗೆ ಪ್ರೈಸ್ ಅಲಾಡ್ ಕೊಡು ಅಥವಾ ಬ್ರದರ್ಗೆ ಪ್ರೈಸ್ ಅಲಾಡ್ ಕೊಡು ಅಂತ ಅಂದ್ಕೊಂಡು ಕೆಲವರು ಕಲಿಸ್ತಾರೆ. ಕೆಲವ್ರದ್ದು ಪ್ರೈಸ್ ಅಲಾಡ್ ಇದುವರೆಗೂ ಕೇಳೇ ಇಲ್ಲ. ಅವ್ರು ಬರ್ತಾರೆ, ಅವ್ರ ಮಕ್ಕಳನ್ನು ಕರ್ಕೊಂಬರ್ತಾರೆ, ಇರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವನಿಗೂ ಈಗ ಮಗುಗೆ ಯಾಕೆ ಬಂದಿದ್ದೀನಿ ನಾನು, ಇವರೆಲ್ಲ ಯಾರು, ಇವರೆಲ್ಲ ಏನು, ಇಲ್ಲೇನು ನಡೆಯುತ್ತೆ ಒಂದು ಗೊತ್ತಿಲ್ಲ. ಕೆಲವು ಮಕ್ಕಳನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದು ಗೊತ್ತಿಲ್ಲ, ಆ ಮಗುಗೆ ಏನಂತಾನೆ ಗೊತ್ತಿಲ್ಲ. ಬಡ 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 ಅಂತ ಸೌಂಡ್ ಆಗುತ್ತೆ, ಆದಮೇಲೆ ಒಂದು ವಾಯ್ಸಲ್ಲಿ ಒಂದು ಸೌಂಡ್ ಆಗುತ್ತೆ, ಆದಮೇಲೆ ಜನ ಎಲ್ಲ ಇಷ್ಟೊಂದು ಸೇರಿರ್ತಾರೆ, ಆದಮೇಲೆ ಇಲ್ಲಿ ಬರ್ತಾರೆ, ಅದೇನೋ ಪ್ರೇಯರ್ ಮಾಡ್ತಾರೆ, ಅವನು ಅಪ್ಪನ ನೋಡ್ತಾನೆ, ಅಮ್ಮನ ನೋಡ್ತಾನೆ, ಆದಮೇಲೆ ಸೀದಾ ಅವನ ಮನೆಗೆ ಹೋಗ್ತಾನೆ. ಇಷ್ಟೇ ಆಗ್ತಿರೋದು. ನಿಮ್ಮ ಮಕ್ಕಳನ್ನು ನಾವು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸಬೇಕು. ಪ್ರೈಸ್ ದಿ ಲಾರ್ಡ್ ಹೇಳೋದನ್ನು ಕಲಿಸಬೇಕು, ಹಲ್ಲೆಲೂಯಾ ಹೇಳೋದನ್ನು ಕಲಿಸಬೇಕು, ಪ್ರಾರ್ಥನೆ ಮಾಡೋದನ್ನು ಕಲಿಸಬೇಕು, ಆರಾಧನೆ ಮಾಡೋದನ್ನು ಕಲಿಸಬೇಕು. ಯಾಕಂತಂದ್ರೆ ನಾಳೆ ದಿವಸ ಒಂದು ದಿವಸ ನಾವು ಇಲ್ಲದೆ ಇರ್ತೀವಿ ಪ್ರೇರೆ. ನಮ್ಮ ಪ್ರಾರ್ಥನೆ, ಅದೇ ರೀತಿ ಅವನು ಮಾಡುವಂಥ ಪ್ರಾರ್ಥನೆ, ಅದು ಆತನಿಗೆ ಉತ್ತರವನ್ನು ದಯಪಾಲಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಈ ಒಂದು ಎಲಿಯಾಜರನಿಗೆ ಒಂದು ವಿಚಾರ ಗೊತ್ತಿತ್ತು. ಏನು ಗೊತ್ತಿತ್ತು? ಆತನಿಗೆ ಏನು ಗೊತ್ತಿತ್ತು? ಆತನಿಗೆ ಯೆಹೋವನ ನಾಮ ಗೊತ್ತಿತ್ತು ಎಂದು ನಾವು ನೋಡ್ತಾ. ಈ ಸಮಯದಲ್ಲಿ ನಮಗೂ ಕೂಡ ಕರ್ತನು ಆತನ ನಾಮವನ್ನು ಅನೇಕ ರೀತಿಯಲ್ಲಿ ಆತನು ಪರಿಚಯ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ, ಅರ್ಥ ಮಾಡಿಕೊಳ್ಳೋಣ. ದೇವರನ್ನ ಮಾತ್ರವೇ ಅವಲಂಬಿತರಾಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ನೀನು ತಾನೇ ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಕರ್ತನೆ, ಬಿಡುಗಡೆ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ಎಸಬಹುದು ಸ್ವಾಮಿ. ನಮ್ಮನ್ನ ಕರ್ತನೆ ನಡೆಸುವ ನಾಮ ಯೇಸುವಿನ ನಾಮ, ನಮ್ಮನ್ನು ಉದ್ಧರಿಸುವ ನಾಮ ಯೇಸುವಿನ ನಾಮ, ನಮ್ಮನ್ನು ಬಲಪಡಿಸುವ ನಾಮ ಯೇಸುವಿನ ನಾಮ. ಕರ್ತನೆ, ನಮಗೆ ಆರೋಗ್ಯ ಕೊಡುವ ನಾಮ ಯೇಸುವಿನ ನಾಮ. ನಮ್ಮ ಪಟ್ಟಣ, ರಾಜ್ಯ, ದೇಶದಲ್ಲಿ ಮಳೆಯನ್ನು ಸುರಿಸುವ ನಾಮ ಯೇಸುವಿನ ನಾಮ ಎಂದು ನೋಡಿದ್ದೇವೆ. ಆ ನಾಮಕ್ಕೆ ಕರ್ತನೆ ರಾಜ ಸದಾ ಕರ್ತನೆ ಅಡ್ಡ ಬೀಳುವ ಹಾಗೆ ಕರ್ತನೆ ನಮ್ಮನ್ನು ನಿಲ್ತಾನೆ ನಡೆಸು. ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲ ಸೈತಾನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.